ರೇ ಜಾತಕ ಸಾವಧಾನ ಮನಸ ಮಿತ್ರ ಕ್ಷಣಂ ಶ್ರೂಯತಾಂ ಅಂಬೋದ ಬಹವೋ ಹಿ ಸಂತಿ ಗಗನೆ ಸರ್ವೇಪಿ ನೈತಾದೃಶಾಃ ಕೇಚಿತ್ ವೃಷ್ಟಿಭಿಃ ಆರ್ದ್ರಿಯಂತೆ ವಸುಧಾಂ ಘರ್ಜಂತಿ ಕೇಚಿತ್ ವೃಥಾ ಯಂ ಯಂ ಪಶ್ಯಸಿ ತಸ್ಯ ತಸ್ಯ ಪುರತಃ ಮಾ ಬ್ರೂಹಿ ದೀನಂ ವಚಃ ಮಾ ಬ್ರೂಹಿ ದೀನಂ ವಚಃ. ಇವತ್ತಿನ ಈ ಮಳೆ ನನಗೆ ಈ ಸುಭಾಷಿತ ನೆನಪಿಸ್ತು. ಆ ಸುಭಾಷಿತಕಾರ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ಜಾತಕ ಪಕ್ಷಿ ರೇ ಜಾತಕ, ಹೇ ಜಾತಕ ಪಕ್ಷಿ ಮಿತ್ರ ಕ್ಷಣಂ ಶ್ರೂಯತಾಂ. ಒಂದು ನಿಮಿಷ ನನ್ನ ಮಾತೊಂದು ಚೂರು ಕೇಳು. ಅಂಬೋದ ಬಹವೋಹಿ ಸಂತಿ ಗಗನೆ. ಅಂಬೋದ ಮೋಡಗಳು, ಅಂಬು ಅಂದರೆ ನೀರು, ದ ಕೊಡುವಂಥದ್ದು, ಮಳೆ ಕೊಡ್ತಾ ಇದೆಯಲ್ಲ. ಅಂಬೋದ ಬಹವೋಹಿ ಸಂತಿ ಗಗನೆ, ಬಹಳಷ್ಟು ಇದೆ. ಎಲ್ಲೆಲ್ಲಿ ನೋಡಿದ್ರು ತರಹವರಿಯ ಅನೇಕ ವಿಧವಾದ ಮೋಡಗಳಿದೆ. ಒಂದೊಂದಕ್ಕೂ ಒಂದೊಂದೇ ವಿಶೇಷತೆ. ಸಮಾಜಶಾಸ್ತ್ರದಲ್ಲಿ ಪುಟ್ಟ ಮಕ್ಕಳಿಗೆ, ಪ್ರೌಢಶಾಲಾ ಮಕ್ಕಳಿಗೆ ಹೇಳ್ತೀವಿ ನಾವು, ಕ್ಯುಮುಲಸ್ ಕ್ಲೌಡ್ಸ್ ಅಂತೆಲ್ಲ ಹೇಳಿಕೊಡ್ತೀವಿ ನಾವು. ಹಾಗೆ ಅಂಬೋದ ಬಹವೋಹಿ ಸಂತಿ ಗಗನೆ ಅಂದರೆ ತುಂಬ ಮೋಡಗಳಿದೆ. ಆದರೆ ಆ ಎಲ್ಲ ಮೋಡಗಳು ಮಳೆ ತರಿಸೋದಿಲ್ಲ, ಮಳೆಗೆರೆಯೋದಿಲ್ಲ. ಗರ್ಜಂತಿ ಗುಡುಗುತ್ತವೆ, ವೃಥಾ ಕೇಚಿತ್. ಆಕಾಶದಲ್ಲಿ ಎಷ್ಟೇ ಮೋಡಗಳಿದ್ದರೂ ಘರ್ಜಂತಿ ಕೇಚಿತ್ ವೃಥಾ, ಕೆಲವು ಸುಮ್ಮನೆ ಗುಡುಗ್ತವೆ ಹೊರತು ಮಳೆಯನ್ನು ಕೊಡೋದಿಲ್ಲ. ಆದರೆ ಇನ್ನು ಕೆಲವು ಮಾತ್ರ ವೃಷ್ಟಿಭಿಃ ಆರ್ದ್ರಿಯಂತೆ ವಸುಧಾಂ, ಈ ತರಹ ಮಳೆಯನ್ನು ಗರೆದು ವಸುಧಾಂ ಭೂಮಿಯನ್ನು ಆರ್ದ್ರಿಯಂತೆ ನೆನೆಸುತ್ತವೆ, ತೋಯಿಸುತ್ತವೆ, ಭೂಮಿಯನ್ನು ತಂಪಾಗಿಸುತ್ತವೆ. ತಂಪಾದ ಭೂಮಿ ಅನ್ನವನ್ನು ಕೊಡ್ತಾಳೆ. ಹಾಗಾಗಿ ಮಿತ್ರ ಜಾತಕ ಪಕ್ಷಿ, ಎಲ್ಲ ಮೋಡಗಳ ಮುಂದೆ ಬಾಯಿ ಬಿಟ್ಕೊಂಡು ನಿಂತ್ಕೋಬೇಡ. ಎಲ್ಲವೂ ನಿನಗೆ ಕೇಳಿದು ಕೊಡೋದಿಲ್ಲ, ನಿನಗೆ ಬೇಕಾದ ನೀರನ್ನು ಕೊಡೋದಿಲ್ಲ. ಕಡೆಯ ಸಾಲಿನಲ್ಲಿ ನಮ್ಮನ್ನು ಮತ್ತೆ ನೆನಪಿಸ್ತಾನೆ. ಯಂ ಯಂ ಪಶ್ಯಸಿ, ಯಾರ್ಯಾರನ್ನು ನೋಡಿದರೂ ತಸ್ಯ ತಸ್ಯ ಪುರತಃ, ಅವರವರ ಮುಂದೆ ಹೋಗಿ ಬೇಡ, ಮಾ ಬ್ರೂಹಿ ದೀನಂ ವಚಃ, ದೀನಂ ವಚಃ. ನನಗದು ಬೇಕು, ನನಗೆ ಇದು ಬೇಕು, ನನಗೊಂಚೂರು ಸಹಾಯ ಮಾಡಿ, ನನಗೊಂಚೂರು ಆ ವಿಚಾರ, ಯಾವುದೋ ಒಂದು ಹಣ ಬರಬೇಕಿದೆ, ಅದು ಬಂದಿಲ್ಲ, ಅದನ್ನು ಕೊಡಿ, ಇದನ್ನು ಕೊಡಿ. ತಸ್ಯ ತಸ್ಯ ಪುರತಃ ಮಾ ಬ್ರೂಹಿ, ಬೇಡ. ಎಷ್ಟು ಅದ್ಭುತವಾದ ಮಾತು ಅಂದರೆ ದಾಸರಾಯರು ಅದನ್ನೇ ಹೇಳಿರೋದು. ಬೇಡಿದರೆ ಎನ್ನ ಒಡೆಯನ ಬೇಡುವೆ, ಕಾಡಿದರೆ ಎನ್ನ ಒಡೆಯನ ಕಾಡುವೆ, ಒಡೆಯಗೆ ಒಡಲನು ತೋರುವೆ, ಎನ್ನ ಬಡತನವ ಭಿನ್ನಯಿಸುವೆ. ಒಡೆಯ ಶ್ರೀ ಪುರಂದರ ವಿಠಲ, ನಮ್ಮೆಲ್ಲರ ಒಡೆಯ ಪುರಂದರ ವಿಠಲ, ನಿನ್ನನ್ನು ನಾನು ಕಾಡ್ತೀನಿ, ಬೇಡ್ತೀನಿ, ಆದರೆ ಬೇರೆ ಯಾರನ್ನೂ ಬಿಡೋದಿಲ್ಲ. ಸಾಮಾನ್ಯ ಮನುಷ್ಯರನ್ನು ಬೇಡಿದರೆ ಮರ್ಯಾದೆ ಹೋಗುತ್ತೆ ವಿನಃ ನಮಗೆ ಬೇಕಾದ ಸಿಗೋದಿಲ್ಲ. ಜಾತಕ ಪಕ್ಷಿಯನ್ನು ಇಟ್ಟುಕೊಂಡು ಕವಿ ಕೂಡ ಸುಭಾಷಿತಕಾರ ಹೇಳಿದ್ದಿದ್ದನ್ನೇ, ಸುಮ್ಮನೆ ಎಲ್ಲರನ್ನ ಬೇಡಬೇಡ. ಯಾರ ಹತ್ರ ಹೋದರೆ ನಿನ್ನ ಸಮಸ್ಯೆ ಪರಿಹಾರ ಆಗುತ್ತೆ, ಅವರ ಹತ್ರ ಹೋಗು, ಅವರನ್ನು ಬೇಡು. ಮೋಡಗರೆವ ಮಳೆಯನ್ನು ಗರೆವ ಮೋಡಗಳಂತೆ, ಮಳೆಯನ್ನು ಗರೆವ ಮೋಡಗಳಂತೆ ಇರುವಂತಹ ಸಜ್ಜನರನ್ನು ಬೇಡೋದೇ. ಆದರೆ ಇಲ್ಲ, ಉತ್ಕೃಷ್ಟ ಮಟ್ಟದ್ದು ಯಾರನ್ನೂ ಬೇಡುವುದಿಲ್ಲ, ಕಡೆಗೆ ದೇವರನ್ನೂ ಬೇಡುವುದಿಲ್ಲ. ಭಾಗವತ ಸಪ್ತಮ ಸ್ಕಂದದಲ್ಲಿ ವರಂ ವೃಣೀಶ್ವ, ಭದ್ರ, ಪ್ರಹ್ಲಾದ, ಏನು ಬೇಕಾದ್ದು ಕೇಳುವಂಥ ನರಸಿಂಹದೇವರು ಕೇಳಿದ್ರು, ನಿನ್ನಲ್ಲಿ ಏನೂ ಬೇಡಬೇಕು ಅನ್ನುವ ಭಾವನೆ ಬರದೇ ಇರಲಿ ಅನ್ನುವಂಥ ಭಾವ. ಈ ತಂಪಾದ ಮಳೆ ಸುರಿತಾ ಇರೋದು ನೋಡಿ ನೆನಪಾಯಿತು, ಹಂಚ್ಕೊಳ್ಳೋಣ ಅಂತ ಹಂಚ್ಕೊಂಡೆ. ಶುಭವಾಗಿ ಸಿಗೋಣ ಮತ್ತೆ.